ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ಗಲಭೆಗಳ ಬಗ್ಗೆ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಯಾಗಿದ್ದು, ಈ ಬಗ್ಗೆ ಶೀಘ್ರವೇ ಜನಾಂದೋಲನ ರೂಪಿಸಲು ಕೇಸರಿ ಪಡೆ ತೀರ್ಮಾನ ಮಾಡಿದೆ. ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ನೀತಿ ಅನುಸರಿಸ್ತಾ ಇದೆ, ವಿಪಕ್ಷಗಳ ಮೇಲೆ ದ್ವೇಷ ರಾಜಕೀಯ ಮಾಡ್ತಿದೆ, ಸರ್ವಾಧಿಕಾರಿ ಧೋರಣೆ ಅನುಸರಿಸ್ತಾ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಹೋರಾಟ ರೂಪಿಸಲು ಬೆಂಗಳೂರಿನಲ್ಲಿ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ. ಆದರೆ ಸಚಿವ ವೆಂಕಟೇಶ್ ಮಾತ್ರ ನಾಗಮಂಗಲ ದಾವಣಗೆರೆ ಕೇಸನ್ನ ಗಣೇಶ ಮೆರವಣಿಗೆ ವೇಳೆ ನಡೆದ ಗಲಾಟೆ ಏನಿದೆ ಇದು ವೈಯಕ್ತಿಕ ಕಾರಣಕ್ಕಾಗಿದ್ದು ಅಂತ ರಾಜಕೀಯ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಮಧ್ಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಪ್ರಚೋದನಕಾರಿ ಹೇಳಿಕೆಯನ್ನ ಮುಂದುವರೆಸಿದ್ದಾರೆ. ಏನೋ ಇರ್ತವ್ರಿ ಅವ್ರ ವೈಯಕ್ತಿಕ ವಿಚಾರ ಅವ್ರು ಗಲಾಟೆ ಮಾಡ್ಕೋತಾರೆ, ಅದನ್ನ ರಾಜಕೀಯ ಬಣ್ಣಕ್ಕೆ ತಿರುಗಿಸ್ತಾರೆ. ಇಲ್ಲಿ ನಾಗಮಂಗಲದಲ್ಲಿ ನಡೆದಿರತಕ್ಕಂಥದ್ದು ಅದೇನೆ. ಅವ್ರು ವೈಯಕ್ತಿಕವಾಗಿ ಜಗಳ ಮಾಡ್ಕೊಂಡಿದ್ದಾರೆ. ಅವ್ರ ಕಾಲದಲ್ಲಿ ಇಂಥ ಘಟನೆ ಅಣ್ವಸ್ತ್ರಗಳನ್ನ ನ್ಯೂಕ್ಲಿಯರ್ ಬಾಂಬ್ ಮಾಡಿರುವಂತ ಹಿಂದೂಗಳಿಗೆ ಈ ಗುಜರಿ ಟಾಂಗಾದವರು ಮಾಡುವಂತ ಪೆಟ್ರೋಲ್ ಬಾಂಬ್ ಮಾಡಕ್ಕಾಗಲ್ಲ. ಈ ಗುಜರಿಗಳು ಟಾಂಗಾಗಳು ಮಾಡುವಂತ ಕೆಲಸ ಬರಲ್ಲ ಅಂತ ತಿಳ್ಕೊಳ್ಬೇಡಿ. ಪ್ರತಿಯೊಬ್ಬ ಹಿಂದೂವರ ಕೈಯಲ್ಲಿ ಒಂದು ಕಲ್ಲಿಟ್ಕೊಂಡ್ರೆ ನಿಮ್ಮ ಕಥೆ ಏನು? ವೈಯಕ್ತಿಕ ಕಾರಣದ ಆಧಾರದಲ್ಲಿ ಕೆಲವೊಮ್ಮೆ ಕಮ್ಯುನಲ್ ರೈಟ್ಗಳು ನಡೆದಿರೋದು ಉಂಟು. ತುಂಬ ಕ್ಷುಲ್ಲಕವಾದ ಕಾರಣಕ್ಕೆ ಕಮ್ಯುನಲ್ ರೈಟ್ಸ್ ಸ್ಟಾರ್ಟ್ ಆಗಿರೋದು ನನ್ನ ಅರಿವಿಗಿದೆ. ಅಂದರೆ ನಾನು ಅದು ನೋಡಿದ್ದೀನಿ. ಥಿಯೇಟರ್ನಲ್ಲಿ ಮುಂದುಗಡೆ ಕೂತಿದ್ದ ಸೀಟಿಗೆ ಹಿಂದುಗಡೆ ಕೂತಿದ್ದವನು ಕಾಲನ್ನಿಟ್ಟಿದ್ದ ಅನ್ನೋದಕ್ಕೆ ಕಮ್ಯುನಲ್ ರೈಟ್ ಸ್ಟಾರ್ಟ್ ಆಗಿರೋದು ಇದೆ. ಅಷ್ಟಕ್ಕೂ ಇದೆ ಬೇಕಾರೆ, ಹಾಗಾಗಿ ಇಲ್ಲ ಅಂತಲ್ಲ. ಬಟ್ ನಾಗಮಂಗಲದ ಪ್ರಕರಣದಲ್ಲಿ ಈ ವೈಯಕ್ತಿಕ ಕಾರಣ ಏನು ಅನ್ನೋದನ್ನು ಘನತೆವೆತ್ತ ಮಂತ್ರಿಗಳು ಹೇಳಬೇಕು, ಇಲ್ಲ ಪೊಲೀಸ್ನವರು ಹೇಳಬೇಕು. ಸುಮ್ಮನೆ ಬುರುಡ ಬಿಟ್ರಾಗಲ್ಲ. ವೈಯಕ್ತಿಕ ಕಾರಣ ಏನು ಇರ್ಬೋದೇನೋ ಹೇಳಿ ನೋಡೋಣ, ಬಹಿರಂಗಪಡಿಸಿ ಹೇಳಬೇಕಲ್ಲ. ದಾವಣಗೆರೆ ಎರಡೂ ಕಡೆಯಲ್ಲೂ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಧ್ಯೆ ಏನೋ ವೈಯಕ್ತಿಕ ಕಾರಣ ಜಗಳ ನಡೀತಾ ಇದೆ ಅಂತ ಅಂದ್ಬಿಟ್ರೆ ಆಗ್ಬಿಡತ್ತಾ? ಏನು ಅಂತ ತಿಳ್ಕೋಬೇಕು. ಹಂಗಾಗ್ಬಿಡತ್ತಾ? ಅದು ಇಲ್ಲ, ಒಪ್ಪುತ್ತಾರ? ಏನಿದೆ ರೀ, ಏನು ಅಂತ ಹೇಳ್ರಿ ನೋಡೋಣ ಅಂತಾರೆ. ಹಂಗೆ ಇಲ್ಲವೇ ಏನು ಅಲ್ಲ, ನಾಗಮಂಗಲ ದಾವಣಗೆರೆ ಎರಡೂ ಒಂದೇ ವೈಯಕ್ತಿಕ ಆಗತ್ತಾ? ಒಂದ್ ಕಡೆ ಆಯ್ತು ಅಂದ್ರೆ ಓಕೆ. ಮನಿಷ್ಠರು ಕುತ್ಕೊಂಡು ವೈಯಕ್ತಿಕ, ಇದು ಚಿಲ್ಲರೆ, ಇದು ಸಣ್ಣದು, ಕ್ಷುಲ್ಲಕ, ಪಲ್ಲಕ ಅಂತ ನೀವು ಏನು ಬೇಕಾದ್ರೂ ಎಲ್ಲೋ ಒಂದು ದೂರದಲ್ಲಿ ಕುತ್ಕೊಂಡು ಭಾಷಣ ಬಿಕ್ಕೋಬೋದು. ಸ್ಥಳೀಯರಿಗೆ ಗೊತ್ತಿರುತ್ತೆ ಯಾಕಾಯಿತು, ಯಾರು ಮಾಡಿದ್ರು, ಏನು ಮಾಡಿದ್ರು, ಮತ್ತು ತಮ್ಮನ್ನು ರಕ್ಷಿಸುತ್ತೇವೆ ಎಂದು ಗೆದ್ದು ಬಂದಿರುವ ಘನತೆವೆತ್ತ ವ್ಯಕ್ತಿಗಳು ಏನು ಕಳೆದಿದ್ದಾರೆ ಅನ್ನೋದು ಲೋಕಲ್ ಜನಕ್ಕೆ ಗೊತ್ತಿರುತ್ತೆ. ಅವ್ರ ಅರ್ಥ ಮಾಡಿ ನೀವೇನು ಬೇಕಾದ್ರೂ ಹೇಳ್ಕೋಬೋದು.